ಇದೆ ನೋಡಿ ಕುದುರೆಮುಖ ದಿ ಲಾಸ್ಟ್ ಸಿಟಿ. 9 ತನಕ ಸ್ವಲ್ಪ ಜೀವ ಇತ್ತು. ನಿಮ್ಗೆ ಹೆಂಗಂದ್ರೆ ಸರ್ ಇದು ಸಿಂಗಾಪುರ್ ಇದ್ದಂಗಿತ್ತು. ಹಂಪಿ ನೋಡಕ್ಕೆ 1 ವಾರ ಬೇಕಂತಾರಲ್ಲ, ಇದು 15-20 ದಿನ 25 ವರ್ಷ ರನ್ ಆಗಿದೆ. ಇವ್ರು 1 ದಿನ ಪೇಮೆಂಟ್ KG ಲೇಟ್ ಮಾಡಿದ್ರೆ ಇಡೀ ಥ್ರೂ ಔಟ್ ಕರ್ನಾಟಕ ಮೆಸ್ಕಾಮ್ ಎಂಪ್ಲಾಯ್ಸ್ ಪೇಮೆಂಟ್ ಆಗ್ತಿರ್ಲಿಲ್ಲ. ಎಲ್ಲ ಕಡೆ ಹೆಮಾಟೈಟ್ ಸಿಗೋದು, ನಿಮ್ಗೆ ಮ್ಯಾಗ್ನೆಟೈಟ್ ಭಾರಿ ಡಿಮ್ಯಾಂಡ್ ಇದೆ. ಸ್ನೇಹಿತರೆ, ಈಗ ನಾವು ಗೋಸ್ಟ್ ಸಿಟಿ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ಇದೇ ಸರ್ಕಲ್ಗೆ ಬರ್ತೀವಿ ಅಂತ ಆಮೇಲೆ ತೆಗೋಣ. ಎಲ್ಲಿಗೆ? ಇದೇ ಸರ್ಕಲ್ಗೆ ಬರ್ತೀವಿ ಅಂತ. ಹಾಂ ಅಬೂಬಕರ್ ತಗೊಳ್ಳೋಣ. ಹಾಂ. ಸೊ ನಾವೀಗ ಗೋಸ್ಟ್ ಸಿಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲಿಂದ ಒಂದು ರೌಂಡು ಬರುವ. ಆ ದೇವಸ್ಥಾನಕ್ಕೆ ನಾವೀಗ ಹೋಗಿದ್ದಿದ್ದು ಆಯಿತಾ. ಇದು ಭಗವತಿ ಪದ್ಮಾವತಿ ಸಭಾಭವನ. ಇದೇ ಇರಬೇಕು ಗೋಸ್ಟ್ ಸಿಟಿ. ನಡ್ರಿ ಬರ್ತಾ ಇದ್ದಾನೆ ನೋಡಿ ಸ್ನೇಹಿತರೆ. ಕುದುರೆಮುಖ ಆ ಕಡೆ ದೇವಸ್ಥಾನ. ಯಾರೂ ಇಲ್ವಲ್ಲ ಗುರು, ಎಲ್ಲ ಎಂಟಿ, ಲ್ಯಾಂಡ್ ಎಂಟಿ, ಎಲ್ಲ ಎಂಟಿ. ಇಲ್ಲೊಂದು ಸ್ವಲ್ಪ ಜನ ಇದ್ದಂಗೆ ಅವ್ರೆ. ನಮ್ಮ ಮೀಡಿಯಾ ಮಾಸ್ಟರ್ಸ್ ಅವರು ಒಂದು ವಿಡಿಯೋ ಮಾಡಿದರು, ಕುದುರೆಮುಖ ದಿ ಲಾಸ್ಟ್ ಸಿಟಿ ಅಂತ. ಇದೆ ನೋಡಿ ಕುದುರೆಮುಖ ದಿ ಲಾಸ್ಟ್ ಸಿಟಿ. ಯಾರೂ ಇಲ್ಲ ಇಲ್ಲಿ. ಇವೆಲ್ಲ ಚೆನ್ನಾಗಿದ್ದಾಗ ಹೆಂಗಿರ್ತದೆ ಲೆಕ್ಕ ಹಾಕೊಳ್ಳಿ. ಕಾಡಿನಲ್ಲಿ ನಮ್ಮ ಪಯಣ. ಇಲ್ಲೂ ಬೇಜಾನ್ ಜನಕ್ಕೆ ಕ್ವಾರ್ಟರ್ಸ್ ಮಾಡೋರು ಇಲ್ಲೇ. ಅಲ್ಲಿ ನೋಡಿ ಸ್ನೇಹಿತರೆ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗಣಿಗಾರಿಕೆ ಮಾಡಿದ್ದಾರೆ ಅದರಲ್ಲಿ. ಆ ಬೆಟ್ಟದಲ್ಲಿ ಈಗ ನೋಡಿ ಕಾಣಿಸುತ್ತೆ ಹಸಿ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗಣಿಗಾರಿಕೆ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಕ್ವಾರ್ಟರ್ಸ್ಗಳು ಎಷ್ಟು ಗಟ್ಟಿಯಾಗಿ ಕಟ್ಟವ್ರೆ ಅಂತಂದರೆ, ಇನ್ನೂ ಇದರಲ್ಲಿ ಏನು ನೀರು ಸೋರೋದಾಗಿಲ್ವಲ್ಲ. ಓಕೆ, ಇದೇ ಎಲಿಪ್ಯಾಡು. ಅಂದರೆ ಮೊದಲು ಮೈನಿಂಗ್ ಏರಿಯಾ ಇದ್ದಿದ್ದು ಅದು. ಹಾಂ ಹಾಂ, ಬೆಟ್ಟ ಗದ್ದೆಗೆ ಹಿಂಗೆ ಕಾಣುತ್ತೆ ಸ್ಟೆಪ್. ಹಾಂ ಹಾಂ ಹಾಂ, ಮೈನ್ ತೆಗೆದು ಆ ಥರ ಆಗಿದ್ದು. ಆ ಥರ ಇದ್ಬಿಟ್ಟು ಆ ಥರ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಮೈನಿಂಗ್ ಇದ್ದಿದ್ರೆ ಫುಲ್ ನೆಲ ಸಮ ಗುಡ್ಡನೇ ಇರ್ತಿರಲಿಲ್ಲ ಅದು ಆ ಕಡೆ ಮಾಡ್ತಿದ್ರು ಅಂತ ನಿಲ್ಲಿಸಿದ್ದು. ಎಷ್ಟು ವರ್ಷ ಆಯ್ತು ಇದು ನಿಲ್ಲಿಸಿ? ಇದು 2004 ಇತ್ತು ಸರ್. ಹಾಂ 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 ಹಾಂ, 2004 ಇದು ಹಿಂಗೆ ಇದೆ ಸಿಟಿ, ಅಂದರೆ ಇದು ಊರು. ಅಲ್ಲ, 2009 ತನಕ ಸ್ವಲ್ಪ ಜೀವ ಇತ್ತು. ಹಾಂ, 9 ಏನೂ ಇಲ್ಲ, ಏನೂ ಇಲ್ಲ. ಒಂದು 10-20 ಎಂಪ್ಲಾಯ್ಸ್ ಇರ್ಬೋದು ಅಷ್ಟೇ. ಅವ್ರೇನು ಮಾಡ್ತಾ ಇರ್ತಾರೆ? ಆದರೆ ಈಗ ಇಲ್ಲಿಂದ ನೀರು ಹೋಗ್ತಾ ಇದೆ ನಿಮಗೆ ಮ್ಯಾಂಗ್ಳೂರಿಗೆ. ಫೋರ್ಸಲ್ಲಿ ಓಕೆ, ಏನು ಮೋಟರ್ ಗೀಟ್ರಿಲ್ಲ, ಗ್ರಾವಿಟಿ ಫೋರ್ಸಲ್ಲಿ ಮ್ಯಾಂಗ್ಳೂರಿಗೆ ನೀರು ಹೋಗ್ತಾ ಇದೆ. ಮ್ಯಾಂಗ್ಳೂರಿಗೆ ಹಾಂ, ಐರನ್ ಓರ್ ಆಗ್ಬೇಕಾರೆ ಸರ್ ನಿಮಗೆ ಹಾಂ, ಐರನ್ ರೆಡಿ ಮಾಡಿ ಉಂಡೆ ಮಾಡ್ತಿದ್ರು, ಬಾಲ್ಸ್ ಮಾಡಿ ಗ್ರಾವಿಟಿ ಫೋರ್ಸಲ್ಲಿ ಹೋಗ್ತಿದ್ರು. ಹಾರ್ಬರ್ ತನಕ. ನೀವು ಬೇರೆ ಎಲ್ಲ ನಿಮಗೆ ಈಗ ಬಳ್ಳಾರಿಲ್ಲ ರೆಡಿ ಆಗುತ್ತಲ್ಲ, ಲಾರಿಲಿ ಬರೋದು. ಹೌದು, ವಿದೌಟ್ ಟ್ರಾನ್ಸ್ಪೋರ್ಟ್ ನಿಮಗೆ ನೀರಲ್ಲೇ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಭಾರಿ ಇತ್ತು ನಿಮಗೆ. ಜರ್ಮನ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮಾಡಿದ್ರು. ಹಾಂ 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 ಹಾಂ, ಎಲಿಪ್ಯಾಡ್ ದೊಡ್ಡದು ಇದೆಲ್ಲ ಬಿಲ್ಡಿಂಗ್ ಅಲ್ಲಿ ಈಗೆಲ್ಲ ತೆಗೆದು ಇಲ್ಲಿ ಇಷ್ಟೇ ಇರೋದು ಎಲಿಪ್ಯಾಡ್. ಇಲ್ಲಿ ಒಳ್ಳೆ ವ್ಯೂ ಕಾಣುತ್ತದೆ. ಲ್ಯಾಂಡ್ ಆಗೋದು ಇವಾಗ ಯಾರು ಬರೋದೇ ಇಲ್ಲ ಸರ್. ಇವಾಗ ಕಳಸ ಸಿಟಿ ಇದೆ, ಇಲ್ಲಿ 20 ಕಿಲೋಮೀಟರ್. ಅಲ್ಲಿ ದೊಡ್ಡ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಲ್ಯಾಂಡ್ ಮಾಡ್ತಾರೆ. ಅಲ್ಲಿ ಕ್ರಿಕೆಟ್ ಗ್ರೌಂಡ್, ಅಲ್ಲಿ ಲ್ಯಾಂಡ್ ಮಾಡ್ತಾರೆ. ಮತ್ತು ಇದೆಲ್ಲ ಆಲ್ವೆ ಇಟ್ಬಿಟ್ಟಿದ್ದಾರಲ್ಲ, ಇದು ಫುಲ್ ಹಾಳಾಗಿದೆ ಸರ್. ಈಗ ಏನು ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್
ಆ ಬಿಲ್ಡಿಂಗ್ಗಳಲ್ಲಿ ಹೆಂಗಿದಾವೆ ನೋಡಿ ಈಗಲೂ ಎಷ್ಟು ಗಟ್ಟಿಯಾಗಿ ನಾನು ಅದನ್ನೇ ಹೇಳ್ತಾ ಇದ್ದೆ. ನಿಮ್ಗೆ ಹೆಂಗಂದ್ರೆ ಸರ್ ಇದು ಸಿಂಗಾಪುರ್ ಇದ್ದಂಗಿತ್ತು. ಈ ಏರಿಯಾ ಆಯ್ತಾ, ಈಗ ಒಂದು ಮಾರ್ಕೆಟ್ ಬಂದ್ವಲ್ಲ ನಾವು, ಅಲ್ಲಿ ಹೋಗ್ತೀವಿ ನೆಕ್ಸ್ಟ್, ಅಲ್ಲಿ ತೋರಿಸ್ತೀವಿ. ಅಲ್ಲೇ ಒಂದು ಮಾರ್ಕೆಟ್, ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್, ಅಲ್ಲೇ ಒಂದು ಸರಿ ಕೆಳಗಡೆ ಅಗ್ನಿಶಾಮಕ ದಳ, ಕೆಳಗಡೆ ಪೊಲೀಸ್ ಸ್ಟೇಷನ್, ಕೆಳಗಡೆ ಸೆಂಟ್ರಲ್ ಸ್ಕೂಲು, ಹಾಸ್ಪಿಟ್ಲು, ಪ್ರತಿಯೊಂದು ಬೇರೆ ಬೇರೆ ಇತ್ತು. ಭಾರಿ ಚೆನ್ನಾಗಿತ್ತು. ನಿಮ್ಮ ಹಂಪಿ ನೋಡಕ್ ಒಂದು ವಾರ ಬೇಕಂತಾರಲ್ಲ, ಇದು 15-20 ದಿನ ಬೇಕು. ಖಂಡಿತ ನಮಗೆ ಆಶ್ಚರ್ಯ ಆಗುತ್ತೆ. ಒಟ್ಟಿನಲ್ಲಿ ಒಂದು ಗತವೈಭವ ಆಗೋಯ್ತು, ಗತವೈಭವ ಆಗೋಯ್ತು. 78ರಿಂದ ಸ್ಟಾರ್ಟ್ ಆಗಿತ್ತು. ಇದನ್ನು ಬಿಲ್ಡ್ ಮಾಡಕ್ಕೆ 4 ವರ್ಷ ತಗೊಂಡಿದ್ದಾರೆ. ಒಂದು 20-25 ವರ್ಷ ರನ್ ಆಗಿದೆ. ನಿಮ್ಗೆ ಎಲ್ಲಿವರೆಗಿದೆ ಸರ್? ಇಲ್ಲಿದ್ದು ಇವ್ರು ಒಂದು ದಿನ ಪೇಮೆಂಟ್ KEB ಲೇಟ್ ಮಾಡಿದ್ರೆ ಇಡೀ ಥ್ರೂ ಔಟ್ ಕರ್ನಾಟಕ ಮೆಸ್ಕಾಮ್ ಎಂಪ್ಲಾಯ್ಸಿ ಪೇಮೆಂಟ್ ಆಗ್ತಿರ್ಲಿಲ್ಲ ಅಂತ. ಇವ್ರು ಒಂದಿನ ಪೇಮೆಂಟ್ ಲೇಟ್ ಮಾಡಿದ್ರೆ ಕೋಲ್ಕತ್ತಾ ಬಿಟ್ಟರೆ ಕಳ್ಸಿದ್ದು ಇವ್ರದ್ದು ಕೊಂಕಣಿಗಳ ಪೆಟ್ರೋಲ್ ಬಂಕ್ ಹೈಯೆಸ್ಟ್ ಸೇಲಿಂಗ್ ಇದು. ಆ ಕೋಲ್ಕತ್ತಾ ಬಿಟ್ರೆ ನಿಮ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಇರಲಿಲ್ಲ ಅಂತ, ಅಷ್ಟು ಪೆಟ್ರೋಲ್ ಇಲ್ಲಿ ಸೇಲ್ ಆಗ್ತಿತ್ತು ಅಂತ ಅವಾಗಲೇ. ಅದು ಎಂಪ್ಲಾಯ್ಗಳಿದ್ರು ಸರ್, ಹೆಚ್ಚು ಕಮ್ಮಿ 3,000 ಚಿಲ್ಲರು ಅವಾಗಲೇ ಇದ್ರು. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಗಳು. ಅವರಿಗೆ ವರ್ಷ ಆಯುಧ ಪೂಜೆ ಗಿಫ್ಟ್ ಬೈಕ್, ಈ ಥರದ್ದೇ ಬೈಕು. ಭಾರಿ ಚೆನ್ನಾಗಿತ್ತು. ಅವರಿಗೆಲ್ಲ 50,000 ಸಂಬಳ ಅವಾಗಲೇ ಡ್ರೈವರ್ಗಳಿಗೆ. ಈಗ ಇಲ್ಲೆಲ್ಲ ಕಾಕಿ ಅವರಿಗೆಲ್ಲ ಒಂದೂವರೆ ಲಕ್ಷ ಸಂಬಳ, 1.5 ಲಕ್ಷ ಇತ್ತು. ಏನು ಕೆಲಸ ಏನಿಲ್ಲ ಕೆಲಸ ಇವಾಗ ಏನಿಲ್ಲ ಸರ್. ಇವಾಗ ಅಂದ್ರೆ ಇಲ್ಲಿ ಮೈಂಟೆನೆನ್ಸ್ ಬೇಕಲ್ಲ, ಆಫೀಸ್ ಇದೆ ಅಲ್ಲಿ ಒಳಗಡೆ. 38 ಜನ ಇದ್ದಾರೆ ಇವಾಗ ಅಷ್ಟೇ, 20-30 ಜನ. ಮತ್ತೆ ಉಳಿದರ್ನೆಲ್ಲ ಬಳ್ಳಾರಿಗೆ ಎಲ್ಲ ಶಿಫ್ಟ್ ಮಾಡೋದು, ಎಲ್ಲ ಟ್ರಾನ್ಸ್ಫರ್. ನಮ್ಮ ಚಿಕ್ಕಪ್ಪಲ್ಲಿ ಎಲ್ಲೇ ಅದೆಲ್ಲ ಮಂಗಳೂರಿಗೆ ಹಾಕಿದ್ದಾರೆ. ಮಂಗಳೂರಲ್ಲಿ ಇದೇ ಥರದ್ದು ಕ್ವಾರ್ಟರ್ಸ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ಅವ್ರದ್ದೇ ಒಂದು ಏರಿಯಾ ಇದೆ ಮಂಗಳೂರಲ್ಲಿ. ಅವ್ರದ್ದು ಒಂದು ಕಾವೂರು ಅಂದ್ರೆ ಕಾವೂರಲ್ಲಿ ಅವ್ರದ್ದು ಕಾವೂರು ಕುದುರೆಮುಖ ಕ್ವಾರ್ಟರ್ಸ್ ಅಂದ್ರೆ ಅಲ್ಲೇ ಇದೇ ಥರ ಫುಲ್ ಇದೇ ಥರ ಬಿಲ್ಡಿಂಗ್ಗಳು. ಅಲ್ಲಿ ಒಳಗಡೆ ಆಟ ಆಡೋಕ್ಕೆ ಅದು ಹಾಸ್ಪಿಟ್ಲು, ಫೈರು, ಮಾರ್ಕೆಟ್. ಇದು ಐರನ್ ಅವರೆಲ್ಲ ಪ್ರಾಜೆಕ್ಟ್ ತಾನೇ ಕೊಟ್ಟಿದೆ, ಅಂದರೆ ಗುತ್ತಿಗೆಗೆ ತಾನೇ ಕೊಟ್ಟಿದ್ದವರು. ಸೆಂಟ್ರಲ್ ಗೌರ್ಮೆಂಟ್ ಓನ್. ಇದು ಶೃಂಗೇರಿ ಸ್ವಾಮೀಜಿಗಳು ಪೊಲ್ಯೂಷನ್ ಆಗ್ತಿದೆ ಅಂತೇಳಿ ಸ್ಟಾಪ್ ಮಾಡ್ತಿದ್ರು. ಮಳೆ ನೀರನ್ನ ಡ್ಯಾಮಿಗೆ ಬಿಡದೆ, ಸಾರಿ ಅವ್ರದ್ದು ಮೈನಿಂಗ್ ನೀರನ್ನ ಡ್ಯಾಮಲ್ಲಿ ಫಿಲ್ಟರ್ ಮಾಡಿದ್ರೆ ಹಂಗೆ ಬಿಡ್ತಿದ್ರು ಭದ್ರಾ ರಿವರಿಗೆ. ಅವಾಗೆಲ್ಲ ಕಬ್ಬಿಣ ಸ್ಮೆಲ್ ಬರ್ತಿದ್ದಂತೆ ಅವರೆಲ್ಲ ಹೇಳೋದು. ಅದು ಫಸ್ಟ್ ರಾಜ ಬಂದಿದ್ದಂತೆ, ಬ್ರಿಟಿಷ್ ರಾಜ. ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಕುದುರೆಮುಖ ಅಂತ ಬಂದಿದ್ದು. ಅದಕ್ಕೆ ಕುದುರೆ ಕಾಲಿಗೆ ಕಬ್ಬಣ ಲಾಳ ಅದು ಬರ್ಬೋದು. ಇಲ್ಲಿ ಕುದುರೆ ಭಾರಿ ಸ್ಲೋ ಆಗ್ತಿದೆ ಅಂತ. ಇದು ಅಷ್ಟು ಪವರ್ ಅಂತ. ನಿಮಗೆ ಮ್ಯಾಗ್ನೆಟೈಟ್ ಎಲ್ಲ ಕಡೆ ಹೆಮಾಟೈಟ್ ಸಿಗೋದಿಲ್ಲ, ಇಲ್ಲಿ ಮ್ಯಾಗ್ನೆಟೈಟ್ ಭಾರಿ ಡಿಮ್ಯಾಂಡ್ ಇದಕ್ಕೆ. ಹಾಗಾಗಿ ನಿಮಗೆ ಗೊತ್ತಾಗಿ ಮತ್ತೆ ಅಲ್ಲಿಂದ ಓರ್ ಶುರು ಮಾಡಿ ಜಪಾನ್ ಟೆಕ್ನಾಲಜಿ ಫುಲ್ಲು ಮಿಷಿನ್ಗಳಿತ್ತು ಸರ್. ಎಲ್ಲ ಅವಾಗಲೇ ಯೂಸ್ ಮಾಡ್ತಿದ್ರು. ಬಾಸ್ ಟೂಲ್ಸ್ ಎಲ್ಲ ಅವಾಗಲೇ ಯೂಸ್ ಮಾಡ್ತಿದ್ರು. ಹೊರಡೋದಾ? ಇನ್ನೊಂದು ಓಕೆ.